ಶೀರ್ಷಿಕೆ ಕೆಆರ್ಪೇಟೆಯಲ್ಲಿ ಏಪ್ರಿಲ್ 18ರಂದು ಜೇನು ಕೃಷಿ ವಿಚಾರ ಸಂಕಿರಣ ರೈತರು ಭಾಗವಹಿಸಲು ಮನವಿ. ಸುದ್ದಿ: ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದಲ್ಲಿ ಏಪ್ರಿಲ್ 18ರ ಶನಿವಾರ ರೈತರಿಗೆ ಜೇನು ಕೃಷಿ ಕುರಿತು ಒಂದು ದಿನದ ವಿಶೇಷ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ ಎಂದು ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷ ಗೂಡೆ ಹೊಸಹಳ್ಳಿ ಜವರಾಯಿಗೌಡ ತಿಳಿಸಿದ್ದಾರೆ. ಈ ಕುರಿತು ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಆರ್ಪೇಟೆ ಪಟ್ಟಣದ ಚನ್ನರಾಯಪಟ್ಟಣ ರಸ್ತೆಯಲ್ಲಿರುವ ಐಸಿಬಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 9:30ರಿಂದ ಸಾಯಂಕಾಲ 4 ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾ. ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಅರಣ್ಯ ವಿಶ್ವವಿದ್ಯಾನಿಲಯದ ಅರಣ್ಯ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾ. ಕೆಂಚರೆಡ್ಡಿ ಜೇನು ಕೃಷಿ ಕುರಿತು ಉಪನ್ಯಾಸ ನೀಡಿ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮಂಡ್ಯ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೆಎನ್ ರೂಪಶ್ರೀ ಅವರು ಜೇನು ಕೃಷಿಗೆ ಸರ್ಕಾರದಿಂದ ದೊರೆಯುವ ವಿವಿಧ ಸವಲತ್ತುಗಳ ಕುರಿತು ಮಾಹಿತಿ ನೀಡಿ ರೈತರಿಗೆ ಅರಿವು ಮೂಡಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಕೃಷ್ಣರಾಜಪೇಟೆ ತಾಲೂಕಿನ ಹಿರಿಯ ಸಹಾಯಕ ನಿರ್ದೇಶಕರಾದ ಎಂಡಿ ಲೋಕೇಶ್, ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಪ್ರೊಫೆಸರ್ ಇಂದಿರಮ್ಮ ಕೃಷ್ಣ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರತಿಷ್ಠಾನದ ಅಧ್ಯಕ್ಷ ಗೂಡೆ ಹೊಸಹಳ್ಳಿ ಜವರಾಯಿಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಪ್ರತಿಷ್ಠಾನದ ಕಾರ್ಯದರ್ಶಿ ಕತ್ತರಘಟ್ಟ ವಾಸು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕೃಷ್ಣರಾಜಪೇಟೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಆರ್ಎಸ್ ಶಿವರಾಮೇಗೌಡ, ಪ್ರತಿಷ್ಠಾನದ ಖಜಾಂಚಿ ಹೆಮ್ಮನಹಳ್ಳಿ ರಮೇಶ್, ಸಹ ಕಾರ್ಯದರ್ಶಿ ಮರಡಹಳ್ಳಿ ಬಸವೇಗೌಡ, ಹೆಗ್ಗಡಹಳ್ಳಿ ಕೃಷ್ಣೇಗೌಡ, ಐಚನಹಳ್ಳಿ ಶಿವಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಡಾ. ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಇದೇ 18ನೇ ತಾರೀಕು ಅಂದರೆ ಬರುವ ಶನಿವಾರ ನಮ್ಮ ಕೆಆರ್ಪೇಟೆ ಐಸಿಬಿ ಕಲ್ಯಾಣ ಮಂಟಪದಲ್ಲಿ ಜೇನು ಕೃಷಿ ವಿಚಾರ ಸಂಕಿರಣವನ್ನು ನಮ್ಮ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಏರ್ಪಡಿಸಿದ್ದೇವೆ. ಕೆಆರ್ಪೇಟೆ ಕೃಷ್ಣ ಅವರ ತಕ್ಷಣವೇ ರಾಜಕಾರಣದ ಜೊತೆಗೆ ರೈತರುಗಳ ಬಗ್ಗೆ ಬಹಳ ಅಪಾರವಾಗಿ ಅವರು ಕೊನೆ ವರ್ಷಗಳಲ್ಲಿ ಕೆಲಸ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈ ಕೃಷಿ ವಿಚಾರ ಸಂಕಿರಣಗಳನ್ನು ನಾವು ಮಾಡಬೇಕು ಅನ್ನೋದು ನಮ್ಮ ಪ್ರತಿಷ್ಠಾನದ ಒಂದು ಪ್ರಮುಖ ಉದ್ದೇಶವೂ ಕೂಡ ಆಗಿದೆ. ಈ ಕಾರಣಕ್ಕೋಸ್ಕರ ಕಳೆದ ಬಾರಿ ನಾವು ಒಂದು ಇಡೀ 2026ರಂದು ನಮ್ಮ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಜೇನು ಕೃಷಿ ವಿಚಾರ ಸಂಕಿರಣವನ್ನು ನಮ್ಮ ಕೃಷ್ಣ ಪ್ರತಿಷ್ಠಾನ ವತಿಯಿಂದ ಏರ್ಪಾಡು ಮಾಡಿದ್ದೇವೆ. ಇದು ಶ್ರೀ ಶ್ರೀ ನಿಶ್ಚಲಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆಯುತ್ತದೆ. ಆ ಸಮಾರಂಭಕ್ಕೆ ಉಪನ್ಯಾಸ ಮಾಡಲು ಅರಣ್ಯ ಮುಖ್ಯಸ್ಥರು, ಅರಣ್ಯ ಕೃಷಿ ವಿಭಾಗ, ಅರಣ್ಯ ವಿಶ್ವವಿದ್ಯಾಲಯ ಪೊನ್ನಂಪೇಟೆ, ಕೊಡಗು ಜಿಲ್ಲೆ ಕಳಿಸ್ತಾ ಇದ್ದೀವಿ. ಅದರ ಜೊತೆಗೆ ಈ ಇಲಾಖೆಯಿಂದ ಜೇನು ಕೃಷಿಗೆ ಏನು ಸವಲತ್ತುಗಳು ಸಿಗ್ತವೆ ಅನ್ನೋದನ್ನು ಮಂಡ್ಯ ಜಿಲ್ಲಾ ತೋಟಗಾರಿಕಾ ಜಂಟಿ ನಿರ್ದೇಶಕರು ಹೇಳ್ತಾರೆ. ಜೊತೆಗೆ ತಾಲೂಕು ನಿರ್ದೇಶಕರು ಸಹ, ಸಹಾಯಕ ನಿರ್ದೇಶಕರು ಸಹ ಇರ್ತಾರೆ. ಈ ಪ್ರತಿಷ್ಠಾನದ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಜವರಾಯಿಗೌಡರ ಅಧ್ಯಕ್ಷತೆಯಲ್ಲಿ ಗೌರವಾಧ್ಯಕ್ಷರಾದಂಥ ಇಂದಿರಮ್ಮನವರ ಉಪಸ್ಥಿತಿಯಲ್ಲಿ ಇರ್ತದೆ. ಅದರಿಂದ ಈ ತಾಲೂಕಿನ ರೈತರು ಈ ಸದುಪಯೋಗ ಮಾಡ್ಕೋಬೇಕು, ಸಮಾರಂಭದಲ್ಲಿ ಭಾಗವಹಿಸಬೇಕು, ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತ ಅವರನ್ನ ಕಳಕಳಿಯಿಂದ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀವಿ. ಜಾರಿಗಿದ್ದಾರೆ. ಅದೇ ರೀತಿ ಈ ಬಾರಿ ರೈತನಿಗೆ ಜೇನು ಹುಳು ಅನ್ನೋದು ಅಥವಾ ಜೇನು ಬಹಳ ಮುಖ್ಯ ಅಂತ ಹೇಳಿ ನಾವು ಭಾವಿಸಿರುವ ಕಾರಣ ಜೇನುಗಳನ್ನು ಒಂದು ಉತ್ಪಾದನೆ ಮಾಡೋದು ಹೇಗೆ, ಜೇನುತುಪ್ಪ ತೆಗೆಯೋದು ಹೇಗೆ, ಅವರ ನಿರ್ವಹಣೆ ಹೇಗೆ, ಎಲ್ಲ ರೀತಿಯ ಸಮಗ್ರ ಮಾಹಿತಿಗಳನ್ನು ನಮ್ಮ ಪೊನ್ನಂಪೇಟೆ, ಕೊಡಗು ಜಿಲ್ಲೆ ಪೊನ್ನಂಪೇಟೆಯಲ್ಲಿರುವ ನಮ್ಮ ಅರಣ್ಯ ವಿಶ್ವವಿದ್ಯಾನಿಲಯದ ಅರಣ್ಯ ಕೃಷಿ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಕೆಂಚರೆಡ್ಡಿಯವರು ಬಹಳ ವಿಶೇಷವಾಗಿ ಜೇನುಹುಳುಗಳ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿದ್ದಾರೆ. ಅವರು ಯಾವ ರೀತಿ ನಾವು ಜೇನುಹುಳುಗಳನ್ನು ನಾವು ಸಾಕ್ಬೋದು,
ಮತ್ತು ಜೇನುಗಳಿಂದ ನಮಗೆ ಯಾವ ರೀತಿ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋದು ಎಲ್ಲ ಸಮಗ್ರ ಮಾಹಿತಿಗಳನ್ನು ಅವರು ತಿಳಿಸ್ಕೊಡ್ಲಿದ್ದಾರೆ. ಅದಾದ ನಂತರ ಮಧ್ಯಾಹ್ನ ಊಟದ ನಂತರ ನಮ್ಮ ಪಕ್ಕದಲ್ಲಿರುವ ಸೋಮಶೇಖರ್ ತೋಟದಲ್ಲಿ ಜೇನಿನ ಪೆಟ್ಟಿಗೆಗಳಿದೆ, ಅಲ್ಲಿಗೆ ನಮ್ಮನ್ನು ಕರ್ಕೊಂಡೋಗಿ, ಯಾಕೆಂದರೆ ಜೇನು ಅಂದರೆ ನಮಗೆ ಭಯ, ಯಾವ ರೀತಿ ಭಯ ಇಲ್ಲದೇ ನಾವು ಯಾವ ರೀತಿ ಜೇನುಗಳನ್ನು ಮುಟ್ಬೋದು, ತೆಗಿಬೋದು, ಎಲ್ಲ ರೀತಿಯ ಪ್ರಾಕ್ಟಿಕಲ್ ಆಗಿ ರೈತರ ಜೊತೆನೇ ಅವರು ಮಾಡಿಸ್ತಾರೆ. ದಯಮಾಡಿ ರೈತರುಗಳು ಇದಕ್ಕೆ ನೋಂದಣಿ ಮಾಡ್ಕೊಳ್ಬೇಕು. ನಮ್ಮ ಜೊತೆ ಈ ಕೆಳಗಡೆ ನಂಬರನ್ನು ಕೊಟ್ಟಿದ್ದೀವಿ, ನಮ್ಮ ಅಧ್ಯಕ್ಷರ ನಂಬರ್ ಮತ್ತು ನನ್ನ ನಂಬರ್ ಇದೆ, ಅದಕ್ಕೆ ದೂರವಾಣಿ ಕರೆ ಮಾಡಿ ನೀವು ದಯಮಾಡಿ ನಮಗೆ ನೋಂದಣಿ ಮಾಡಿಕೊಡಿ. ಯಾಕೆಂದರೆ ನಿಮಗೆ ಬೇರೆ ರೀತಿ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಬೆಳಿಗ್ಗೆ ಒಂದು ದಿನ ನಮ್ಮ ಜೊತೆ ಇರೋದು ಪ್ರಯತ್ನ ಪಡಿ, ಬರೋದು ಮಧ್ಯದಲ್ಲಿ ಹೋಗೋದೆಲ್ಲ ಮಾಡೋದೇ ಸಮಗ್ರವಾಗಿ ನೀವು ತಿಳ್ಕೊಳ್ಳೋವಂಥದ್ದು ಇದೇ ಇದೆ. ದಯಮಾಡಿ ಎಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ಪ್ರತಿಷ್ಠಾನದ ಪರವಾಗಿ ನಾವು ಕೇಳ್ಕೊಳ್ತೇವೆ. ಜೊತೆಗೆ ಸರ್ಕಾರದಿಂದ ಅಧ್ಯಕ್ಷರು ಹೇಳಿದ ರೀತಿಯಲ್ಲೇ ಸರ್ಕಾರದಿಂದ ಏನೇನೋ ಇದಕ್ಕೆ ಸವಲತ್ತುಗಳು ಸಿಗುತ್ತೆ ಅನ್ನೋದನ್ನು ಜಂಟಿ ನಿರ್ದೇಶಕರಾದಂಥ ಮಂಡ್ಯದಿಂದ ಜಂಟಿ ನಿರ್ದೇಶಕರಾದಂಥ ಎನ್ ರೂಪಶ್ರೀ ಅವರು ಬರ್ತಾರೆ. ಜೊತೆಗೆ ನಮ್ಮ ಸ್ಥಳೀಯ ಹಿರಿಯ ಸಹಾಯಕ ನಿರ್ದೇಶಕರಾದಂಥ MD ಲೋಕೇಶ್ವರ್ ಅವರು ಕೂಡ ರೈತರುಗಳಿಗೆ ತಿಳಿಸ್ಕೊಡ್ತಾರೆ. ಮತ್ತು ಮುಂದೊಂದು ದಿನ ಜೇನು ಕೃಷಿಯನ್ನು ರೈತರುಗಳು ಯಾರ್ಯಾರು ಮಾಡೋದಕ್ಕೆ ಮುಂದೆ ಬರ್ತೀರಿ ಅವ್ರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು 4/2026 ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ KR ಪೇಟೆ ಕೃಷ್ಣ ಪ್ರತಿಷ್ಠಾನ KR ಪೇಟೆ ವತಿಯಿಂದ ಜೇನು ಕೃಷಿ ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೀವಿ. ಇದ್ರ ಉದ್ದೇಶ ಏನು ಅಂದರೆ, ಜೇನು ನೊಣಗಳು ನಾಶವಾಯ್ತಾ ಇರೋದ್ರಿಂದ ಪರಿಸರದ ಮೇಲೆ ಆಗ್ತಾ ಇರ್ತಕ್ಕಂಥ ಪರಿಣಾಮಗಳು ಹಾಗೂ ಕೃಷಿ ಮೇಲೆ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ರೈತರಿಗೆ ಕೊಡಿಸಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಈ ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಸಂಪನ್ಮೂಲ ವ್ಯಕ್ತಿಯಾಗಿ ಅಂದರೆ ಈ ಜೇನು ನೊಣದ ಅವಶ್ಯಕತೆ ಏನಿದೆ, ಇದರ ಹಾನಿಯಿಂದ ಪರಿಸರದ ಮೇಲೆ ಆಗ್ತಕ್ಕಂಥ ನಷ್ಟ ಎಷ್ಟು, ಕೃಷಿ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು, ಇದರ ವಿಚಾರದಲ್ಲಿ ಡಾಕ್ಟರ್ ಕೆಂಚಾರೆಡ್ಡಿ ಅವರು ಅರಣ್ಯ ಕೃಷಿ ವಿಶ್ವವಿದ್ಯಾಲಯ ಪೊನ್ನಂಪೇಟೆ ಇವರನ್ನು ಸಹ ಕರೆಸ್ತಾ ಇದ್ದೀವಿ. ಇವರು ಇದ್ರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಇವರು ಜೇನು ಕೃಷಿ ಸಾಕಾಣಿಕೆ ಬಗ್ಗೆ ಮತ್ತು ಅದರ ಬಗ್ಗೆ ಈ ಜೇನು ಕೃಷಿ ಅಂದ್ರೇನು, ಜೇನು ನೊಣದ್ರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ನೀಡ್ತಾರೆ. ಮತ್ತು ಈ ಜೇನು ಕೃಷಿ ವಿಚಾರದಲ್ಲಿ ಪೆಟ್ಟಿಗೆಗಳ ಪೂರೈಕೆ ಮಾಡೋದಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆಯಿಂದ ಸಿಗ್ತಕ್ಕಂಥ ಸವಲತ್ತುಗಳು, ಈ ವಿಚಾರದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಜಂಟಿ ನಿರ್ದೇಶಕರಾದ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ರೂಪ KN ರೂಪಾಶ್ರೀರವರು ಸಹ ಅವರ ಉಪಸ್ಥಿತಿ ಇರುತ್ತದೆ. ಮತ್ತು KR ಪೇಟೆ ತಾಲೂಕಿನ ಹಿರಿಯ ಸಹಾಯಕ ನಿರ್ದೇಶಕರು ಮಾನ್ಯ MD ಲೋಕೇಶ್ವರ್ ಅವರು ಸಹ ಇರ್ತಾರೆ. ನಮ್ಮ KR ಪೇಟೆ ಕೃಷ್ಣ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಮತಿಯವರಾದಂಥ ಪ್ರೊಫೆಸರ್ ಇಂದ್ರಮ್ಮನವರು ಸಹ ಉಪಸ್ಥಿತರಿರ್ತಾರೆ. ನಮ್ಮ ಆಡಳಿತ ಮಂಡಳಿ ಸದಸ್ಯರು ಎಲ್ಲರೂ ಇರ್ತಾರೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರುಗಳು ಒಂದು ಈ ಕಾರ್ಯಕ್ರಮದ ಉಪಯೋಗವನ್ನು ಪಡ್ಕೋಬೇಕು. ಮತ್ತು ಜೇನು ಕೃಷಿ ಮಾಡೋದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿಯನ್ನು ಕೊಡೋದ್ರಿಂದ ಇದು ತುಂಬ ರೈತರಿಗೆ ಅನುಕೂಲ ಆಗಿದೆ. ಇದ್ರ ಬಗ್ಗೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಇದರ ಉಪಯೋಗವನ್ನು ಸಹ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ KR ಪೇಟೆ ತಾಲೂಕಿನ ಎಲ್ಲ ಕೃಷಿ ಬಾಂಧವರನ್ನು ಸಹ ನಮ್ಮ ಸಂಸ್ಥೆ ಪರವಾಗಿ ನಾನು ನಮ್ರತೆಯಿಂದ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ.